ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬಿರು ಬಿಸಿಲ ಮಳೆ, ಬೆಂಗಳೂರು ತತ್ತರ, ನೆಲಕಚ್ಚಿದ ವಿದ್ಯುತ್ ಕಂಬಗಳು, ಕರೆಂಟ್ ಕಟ್, ಮರಗಳು ಧರೆಗುರುಳಿ, ಭಾರೀ ಅವಾಂತರ, ವರುಣನ ಆರ್ಭಟ, ಜನರ ಪರದಾಟದ ಸ್ಟೋರಿ ಇದು. ಬೆಂಗಳೂರಲ್ಲಿ ವರುಣನ ಅವಾಂತರ ನಿಲ್ತಾ ಇಲ್ಲ. ರಾತ್ರಿ ಇಡೀ ಧರೆಗೆ ಉರುಳಿದೆ ವಿದ್ಯುತ್ ಕಂಬಗಳು. ಮಳೆಯಿಂದ ಕರೆಂಟ್ ಇಲ್ಲದೆ ಬೆಂಗಳೂರಿನ ನಿವಾಸಿಗಳು ಪರದಾಟ ಪಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ವರುಣನ ಅವಾಂತರ ಇದು. ಅಂದ್ರೆ ಬಿರು ಬಿಸಿಲ ಮಧ್ಯದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಏನೆಲ್ಲ ಅವಾಂತರ ಆಗಿದೆ ಬೆಂಗಳೂರಲ್ಲಿ ಅಂದ್ರೆ, ಒಂದು ಸಾಮಾನ್ಯ ಮಳೆಯನ್ನ ಬೆಂಗಳೂರು ತಡ್ಕೊಳ್ಳೋದಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಲೇ ಇದೆ. ರಾತ್ರಿ ಇಡೀ ಬಂದಂತ ಮಳೆಗೆ ಗಾಯತ್ರಿ ನಗರದಲ್ಲಿ 20ಕ್ಕೂ ಹೆಚ್ಚು ಮನೆಗಳಲ್ಲಿ ಈಗ ಕರೆಂಟ್ ಕಟ್ ಆಗಿದೆ. ಕರೆಂಟ್ ಇಲ್ಲದೆ ರಾತ್ರಿ ಎಲ್ಲ ಕತ್ಲಲ್ಲೇ ಆ ಭಾಗದಲ್ಲಿ, ಆ ಏರಿಯಾದಲ್ಲಿ ಜನ ಕಾಲ ಕಳೆದಿದ್ದಾರೆ. ಇನ್ನು ಮಲ್ಲೇಶ್ವರಂ ರೈಲ್ವೆ ಪ್ಯಾರಲಲ್ ರಸ್ತೆಯ ಗಾಯತ್ರಿ ನಗರದಲ್ಲಿ ಈ ಘಟನೆ ಆಗಿರೋದು. ವಿದ್ಯುತ್ ಕಂಬದ ಮೇಲೆ ತೆಂಗಿನ ಮರ ಬಿದ್ದು ಅವಾಂತರ ಆಗಿದೆ. ಬೆಸ್ಕಾಂ ಸಿಬ್ಬಂದಿಯಿಂದ ರಾತ್ರಿ ಇಡೀ ದುರಸ್ತಿ ಕೆಲಸ ಎಲ್ಲ ಆಗಿದೆ. 3 ವಿದ್ಯುತ್ ಕಂಬಗಳು ಆ ಭಾಗದಲ್ಲಿ ನೆಲಕ್ಕುರುಳಿರೋದ್ರಿಂದ ಆ ಭಾಗದಲ್ಲಿ ಕರೆಂಟ್ ಕಟ್ ಆಗಿದೆ. ರಾತ್ರಿ ಎಲ್ಲ ಕತ್ಲಲ್ಲೇ ದಿನ ಕಳೆದಿದ್ದಾರೆ ಅಲ್ಲಿನ ನಿವಾಸಿಗಳು. ಬೆಳಿಗ್ಗೆ ಆದರೂ ಕೂಡ ಇನ್ನೂ ವಿದ್ಯುತ್ ಸಂಪರ್ಕ ಆ ಭಾಗದ ಜನರಿಗೆ ಸಿಕ್ಕಿಲ್ಲ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ರಾತ್ರಿ ಎಲ್ಲ ಹಿಂಗೆ ಗಾಯತ್ರಿ ನಗರದಲ್ಲಿ ಕರೆಂಟ್ ಇಲ್ಲದೆ ಜನ ಪರದಾಟವನ್ನ ಪಟ್ಟಿದ್ದಾರೆ. ಒಂದ್ ಕಡೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು, ಇನ್ನೊಂದ್ ಕಡೆ ಕರೆಂಟ್ ಬೇರೆ ಇರಲಿಲ್ಲ, ಅದು ಬೇರೆ ಕಿರಿಕಿರಿ. ಇನ್ನು ಬೆಳಗಿನ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಹೆಂಗಿದೆ ಅಂತ. ಯಾಕಂದ್ರೆ ಬೆಸ್ಕಾಂನವರು ನಿರಂತರವಾಗಿ ಅಲ್ಲಿ ದುರಸ್ತಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಕ್ಷಣಕ್ಕೂ ಕೂಡ ಆ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಮಾತ್ರ ಸಿಕ್ಕಿಲ್ಲ. ಏನೆಲ್ಲ ಸಮಸ್ಯೆ ಆಗಿದೆ ಆ ಭಾಗದಲ್ಲಿ ಅಂತಂದ್ರೆ, ಮಳೆ ಧಾರಾಕಾರವಾಗಿ ನಿನ್ನೆ ರಾತ್ರಿ ಸುರಿದಿರೋದ್ರಿಂದ 7ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳಿಗೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ಬೆಸ್ಕಾಂ ಸಿಬ್ಬಂದಿ ರಾತ್ರಿ ಇಡೀ ದುರಸ್ತಿ ಕೆಲಸವನ್ನ ಮಾಡಿದ್ದಾರೆ. ಇನ್ನೂ ಅದು ಮುಂದುವರೆದಿದೆ. ಘಟನೆಯಲ್ಲಿ 2 ಕಾರ್ಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಈಗ ಬೆಳಿಗ್ಗೆ ಆದ್ರೂ ಕೂಡ ಆ ಭಾಗದ ಜನರಿಗೆ, ಅಂದ್ರೆ ಗಾಯತ್ರಿ ನಗರ ಆ ಏರಿಯಾ ಜನರಿಗೆ ವಿದ್ಯುತ್ ಸಂಪರ್ಕ ಮಾತ್ರ ಸಿಕ್ಕಿಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ಬೇಕು ಗಾಯತ್ರಿ ನಗರದಲ್ಲಿ ಅಂತಂದ್ರೆ, ಗಾಯತ್ರಿ ನಗರದ 7ನೇ ಅಡ್ಡರಸ್ತೆ ನಿವಾಸಿಗಳು ಪರದಾಟವನ್ನ ಪಟ್ಟಿರುವುದು. ಇನ್ನೂ ಕೂಡ ದುರಸ್ತಿ ಆಗಿಲ್ಲ, ವಿದ್ಯುತ್ ಕಂಬಗಳು ಸಂಪರ್ಕ ಸಿಕ್ಕಿಲ್ಲ. ಇನ್ನು ಗಾಯತ್ರಿ ನಗರದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ವಾಕ್ ಥ್ರೂ ಮಾಡಿದ್ದಾರೆ. ರಾತ್ರಿ ಸುರಿದಂತಹ ಮಳೆ ಮತ್ತು ಗಾಳಿಯಿಂದಾಗಿ ಬೆಂಗಳೂರಿನಲ್ಲಿರುವಂತಹ ಗಾಯತ್ರಿ ನಗರದ 7ನೇ ಅಡ್ಡ ರಸ್ತೆಯಲ್ಲಿ 2 ವಿದ್ಯುತ್ ಕಂಬಗಳು ನೆಲಕ್ಕೆ ಬಿದ್ದಿರುವಂತಹದ್ದು. ಜೊತೆಗೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಸದ್ಯಕ್ಕೆ ಅಂದ್ರೆ ಬೆಳಿಗ್ಗೆ ರಾತ್ರಿಯಿಂದಲೂ ಕೂಡ ಅಷ್ಟೇ ಬೆಸ್ಕಾಂ ಮತ್ತು BBMP ಒಂದು ಸಿಬ್ಬಂದಿಯವರು ಬಂದು ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆದರೂ ಕೂಡ ಅಷ್ಟೇ ಸುಮಾರು 20 ರಿಂದ 25 ಮನೆಗಳಿಗೆ ಇಲ್ಲಿ ಕರೆಂಟ್ ಇನ್ನೂ ಸೌಲಭ್ಯವನ್ನು ಮಾಡಿಕೊಡುವಲ್ಲಿ ಎಲ್ಲೋ ಒಂದು ರೀತಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ರಾತ್ರಿ ಸುಮಾರು 8 ಗಂಟೆಯ ವೇಳೆಯಲ್ಲಿ ಅಧಿಕವಾದಂತಹ ಗಾಳಿ ಮತ್ತು ಮಳೆ ಇದ್ದಂತಹ ಕಾರಣಕ್ಕೋಸ್ಕರ ಏನು ಈ ಒಂದು ಮನೆ ಕಾಣ್ತಾ ಇದೆ, ಮನೆ ಮುಂಭಾಗದಲ್ಲಿ ಒಂದು ತೆಂಗಿನ ಮರ ಇತ್ತು. ಆ ಒಂದು ತೆಂಗಿನ ಮರ ಏಕಾಏಕಿ ನೆಲಕ್ಕೆ ಬಿದ್ದಿರುವಂತದ್ದು. ಯಾವಾಗ ತೆಂಗಿನ ಮರ ಬಿತ್ತೋ, ತೆಂಗಿನ ಮರ ಬಿದ್ದಂತಹ ಒಂದು ಫೋರ್ಸ್ಗೆ ಇಲ್ಲಿದ್ದಂತಹ 2 ವಿದ್ಯುತ್ ಕಂಬಗಳು ನೀವು ಗಮನಿಸ್ತಾ ಇರಬಹುದು. 2 ವಿದ್ಯುತ್ ಕಂಬಗಳು ಕೂಡ ಅಷ್ಟೇ ಈಗಾಗಲೇ ನೆಲಕ್ಕೆ ಬಿದ್ದಿರುವಂತದ್ದು. ಸುಮಾರು 15-20 ವರ್ಷದ ಹಳೆಯ ವಿದ್ಯುತ್ ಕಂಬಗಳು ಅನ್ನುವಂಥ ಮಾತನ್ನು ಕೂಡ ಅಷ್ಟೇ ಇದ್ದಂತಹ ಸ್ಥಳೀಯರು ಹೇಳ್ತಿರುವಂತದ್ದು. 8 ಗಂಟೆಗೆ ಒಂದು ಇನ್ಸಿಡೆಂಟ್ ಆಗಿದಂಥ ತಕ್ಷಣವೇ ಏನು BBMP ಮತ್ತು ಬೆಸ್ಕಾಂನ ಇಬ್ಬರಿಗೂ ಕೂಡ ಅಷ್ಟೇ ಇಲ್ಲಿದ್ದಂಥ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಂತಹ ತಕ್ಷಣವೇ ಇಲ್ಲಿಗೆ ಬಂದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದು ಕಡೆ ಆ ಒಂದು ಬಿದ್ದಂತಹ ತೆಂಗಿನ ಮರವನ್ನು ಕಟಾವು ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಸುಮಾರು ಇಲ್ಲಿದ್ದಂತಹ ಮಳೆ, ಯಾಕಂದ್ರೆ 2 ಪೋಲ್ಗಳಿಂದ ಯಾವೆಲ್ಲ ಮನೆಗಳಿಗೆ ಕರೆಂಟ್ ಹೋಗಿದೆ ಆ ಒಂದು ಮನೆಗಳ ಕರೆಂಟ್ ಅನ್ನು ಕೂಡ ಅಷ್ಟೇ ಕಟ್ ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಏನಾದ್ರೂ ಸಮಸ್ಯೆ ಆಗಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಆ ಒಂದು ಕರೆಂಟ್ ಅನ್ನು ಕೂಡ ಅಷ್ಟೇ ಕಟ್ ಮಾಡಿರುವಂತಹದ್ದು. ರಾತ್ರಿಯಿಂದಲೂ ಕೂಡ ಅಷ್ಟೇ 20 ಮನೆಯವರು ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಕಾಲ ಕಳೆಯುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಇಲ್ಲಿ ನಮ್ಮ ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ಮಾತನಾಡ ಏನೆಲ್ಲ ಸಮಸ್ಯೆ ರಾತ್ರಿಯಿಂದ ಆಯಿತು ಅಂತ. ಸರ್, ಪರ್ಟಿಕ್ಯುಲರ್ ಆಗಿ ಏನೆಲ್ಲ ಸಮಸ್ಯೆ ರಾತ್ರಿಯಿಂದ ಫೇಸ್ ಮಾಡಿದ್ರಿ ಸರ್? ಸಮಸ್ಯೆ ಅಂದರೆ ಕರೆಂಟ್ ಒಂದಿಲ್ಲ, ಅದೇ ಒಂದೇ ಸಮಸ್ಯೆ. ಬಟ್ ಯಾರಿಗೂ ಏನೂ ಅಪಾಯ ಆಗಿಲ್ಲ. ಅದು ಒಂದು ಕಂಬ ಬಿದ್ದಿತ್ತು ಈ ಕಡೆ, ಈಗ ಆ ಕಂಬ ಅದನ್ನ ಮೇಲೆ ಎತ್ತು ಕಟ್ಟಿದ್ದಾರೆ, ಹಗ್ಗ ಹಾಕಿ ಕಟ್ಟಿದ್ದಾರೆ ನೋಡಿ, ಅದನ್ನು ಕಟ್ಟಿದ್ದಾರೆ. ಮಿಕ್ಕಿದ್ದೆಲ್ಲ ಕಂಬಗಳು ಸಡ್ಲಾಗಿದೆ, ಡ್ಯಾಮೇಜ್ ಆಗಿದೆ. ಯಾರಿಗೂ ಏನು ತೊಂದರೆ ಆಗಿಲ್ಲ ಅಷ್ಟೇ, ಬೇರೆ ಏನು ತೊಂದರೆ ಏನಾಗಿದೆ. ಎಷ್ಟು ಕಾರುಗಳಿಗೆ ಡ್ಯಾಮೇಜ್ ಆಯಿತು ಸರ್ ರಾತ್ರಿ? ಕಾರುಗಳಿಗೆ ಏನು ಡ್ಯಾಮೇಜ್ ಆಗಿಲ್ಲ. ಒಂದೇ ಒಂದು ಕಾರಿಗೆ ಹಿಂದ್ಗಡೆ ಸ್ವಲ್ಪ ತೆಂಗಿನ ಮರ ಬಿದ್ದಿದ್ದಕ್ಕೆ ಡ್ಯಾಮೇಜ್ ಆಗಿದೆ ಸ್ವಲ್ಪ. ಅದು ಬೆಕ್ಕಿದ ಯಾರಿಗೂ ಡ್ಯಾಮೇಜ್ ಆಗಿಲ್ಲ, ಯಾರಿಗೂ ಏನೋ ಇದಾಗಿಲ್ಲ. ಎಷ್ಟು ಮನೆಗಳಿಗೆ ಕರೆಂಟ್ ರಾತ್ರಿ ಕಟ್ ಮಾಡಿ? 40-50 ಮನೆ ಇದೆ. ಇದು 40-50 ಮನೆ ಇದೆ. ಹಿಂದ್ಗಡೆನೂ ಕೊಟ್ಟಿಲ್ಲ ಮನೆ. ಇನ್ನೂ ಒಂದಷ್ಟು
ಮರಗಳು ಕಾಣ್ತಾ ಇದ್ದಾವೆ. ಇದ್ರ ಬಗ್ಗೆ ಏನಾದರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ? ಏನು ಇಲ್ಲ, ಈಗ ಇದು ನೋಡಿಬಿಟ್ಟು ಅದು ಗಮನ ಅವರೇ ಅದು ಗಮನ ತಗೋಬೇಕು. ಯಾಕಂದರೆ ತುಂಬ ಬಾಲಿದಾವೆ ಅವು ತುಂಬ ಮರ ವಾಲಿದ್ದಾವೆ, ಮೇಲಾಗಿ 80-90 ಅಡಿ ಎತ್ತರ ಇದ್ದಾವೆ. ಹಾಗಾಗಿ ಗರಿ ಬೀಳ್ತವೆ, ಅದು ಬೀಳ್ತವೆ. ಅದನ್ನೆಲ್ಲ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಬಟ್ ಯಾರಿಗೂ ಏನೂ ಆಗಿಲ್ಲ. ತುಂಬ ಕರೆಂಟ್ ಬಂದು ಕೊಡ್ಬೋದು. ರಾತ್ರಿ ಬಂದು ತುಂಬ ಕೆಲಸ ಮಾಡ್ಯಾರೆ ಬೆಸ್ಕಾಮ್ನವರು ಆ್ಯಂಡ್ BBMನವರು ವರ್ಕ್ ಮಾಡವ್ರೆ. ನೀವೇ ನೋಡಿರಲ್ಲ ಹೇಗಿದೆ. ಬಟ್ ಯಾರಿಗೂ ಏನೂ ಆಗಿಲ್ಲ. ದೈವಶಾತ್ತು ನೀವು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬಂದ್ರ ಅಥವಾ ಏನಾದರೂ ಅವರು ಡಿಲೇ ಮಾಡೋಂಥದ್ದು? ಬಂದರು ಫೋನ್ ಮಾಡಿದ್ರಿಗೆ ಒಂದು 15 ನಿಮಿಷ 20 ನಿಮಿಷಕ್ಕೆ ಬಂದುಬಿಟ್ರು ಅವರು. 4-5 ಜನ ಬಂದುಬಿಟ್ರು. ಆಮೇಲೆ ಏನು ಬಂತು ಎಲ್ಲ ಬಂದು ಕಟ್ ಮಾಡಿ ಎಲ್ಲ ಹಾಕಿದ್ದಾರೆ. ತೊಂದರೆ ಇಲ್ಲ. ಬಟ್ ಆದರೆ ಈ ಮರಗಳು ಮಾತ್ರ ಭಾರಿ ಡೇಂಜರು. ತೆಂಗಿನ ಮರ ಸಣ್ಣ ಮರಗಳಿರಲಿ, ತೆಂಗಿನ ಮರ ಮಾತ್ರ ಭಾರಿ ಅನಾಹುತ. ಇನ್ನು ಮುಂದೆ ಏನೇನು ಅವತಾರ ಆಗುತ್ತೋ ಗೊತ್ತಿಲ್ಲ. ಅದು ದಯವಿಟ್ಟು ಇರೋ ಮರಗಳನ್ನೆಲ್ಲ ತೆಗಿಸ್ಬೇಕು. ನೀವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಇಲ್ಲ ಅಂದರೆ ಭಾರಿ ತೊಂದರೆ, ಪ್ರಾಣಕ್ಕೆ ಅಪಾಯ ಆಗುತ್ತೆ. ಪ್ರಾಣಕ್ಕೆ, ಮನೆಗಳಿಗೆ ಎಲ್ಲ ತೊಂದರೆ ಆಗುತ್ತೆ. ಬೇಕಾಗಿಲ್ಲ ಮರಗಳು, ತೆಂಗಿನ ಮರಗಳು ಬೇಕಾಗಿಲ್ಲ. ಬೇರೆ ಮರ ಇರಲಿ, ಚಿಕ್ಕ ಮರಗಳು ಇರಲಿ. ಸ್ಥಳೀಯರು ಹೇಳ್ತಿರುವಂಥದ್ದು ನಿನ್ನೆ ರಾತ್ರಿ ಇಡಿಯೂ ಕೂಡ ಅಷ್ಟೇ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ ಬಂದು ಕರೆಂಟನ್ನು ಸರಿಪಡಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದು, ಇದುವರೆಗೂ ಕೂಡ ಅಷ್ಟೇ ಯಾವುದೇ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಪಘಾತಗಳಿಗೆ ಆಹ್ವಾನ ಅಕಾಲಿಕ ಮಳೆ, ರಸ್ತೆಗಳಲ್ಲೆಲ್ಲ ಕೆಸರು, ಕಾಣ್ತಾ ಇಲ್ಲ ದಾರಿ. ಬೆಂಗಳೂರಲ್ಲಿ ನಿತ್ಯ ಭೀಕರ ಆಕ್ಸಿಡೆಂಟ್ಗಳು. ಇದು ಆಕ್ಸಿಡೆಂಟ್ ಸಿಟಿಯ ಸ್ಟೋರಿ. ಬೆಂಗಳೂರಲ್ಲಿ BBMP ಕಸದ ಲಾರಿಗೆ ಮತ್ತೊಂದು ಬಲಿಯಾಗಿದೆ. ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದ ಮಹಿಳೆಗೆ ಲಾರಿ ಗುದ್ದಿದೆ. ನಾಯನಹಳ್ಳಿ ಬಳಿಯಲ್ಲಿ ಸ್ಕೂಟರ್ಗೆ ಕಸದ ಲಾರಿ ಡಿಕ್ಕಿ ಹೊಡೆದಿರೋದು. ಬೆಂಗಳೂರಲ್ಲಿ BBMP ಕಸದ ಲಾರಿಗೆ ಮತ್ತೊಂದು ಬಲಿಯಾಗಿರೋದು. ನಿನ್ನೆ ಸ್ಕೂಟರಲ್ಲಿ ಮಹಿಳೆ ತೆರಳುತ್ತಾ ಇದ್ರು. ಆ ಟೈಮ್ನಲ್ಲಿ ಲಾರಿ ಬಂದು ಗುದ್ದಿದೆ. ಅದು BBMPಗೆ ಸಂಬಂಧಪಟ್ಟಂತ ಲಾರಿ, ಕಸದ ಲಾರಿ. ನಾಯನಹಳ್ಳಿ ಬಳಿಯಲ್ಲಿ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ಈ ಅವಘಡ ನಡೆದಿರೋದು. ಚಲಾಯಿಸ್ತಾ ಇದ್ದ ಪದ್ಮಿನಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. BBMP ಲಾರಿ ಚಾಲಕ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. SBI ಬ್ಯಾಂಕ್ ಉದ್ಯೋಗಿಯಾಗಿದ್ರು ಪದ್ಮಿನಿ, ಮೃತಪಟ್ಟಿದ್ದಾರೆ ಅವರು. ಕಳೆದ ತಿಂಗಳಷ್ಟೇ ಇಬ್ಬರನ್ನ ಇದೇ ತರ BBMP ಲಾರಿ ಬಲಿ ಪಡೆದಿತ್ತು. ನಿನ್ನೆ ಸ್ಕೂಟರ್ ಚಲಾಯಿಸ್ತಾ ಇದ್ರು ಪದ್ಮಿನಿ, ಅವರಿಗೆ BBMP ಕಸದ ಲಾರಿ ಡಿಕ್ಕಿ ಹೊಡೆದಿದೆ. ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸೊ ಬೆಂಗಳೂರಿನ ನಾಗರಿಕರ ಪರಿಸ್ಥಿತಿ ಕಳೆದ 3-4 ದಿನಗಳಿಂದ ಹೆಂಗಾಗಿದೆ ಅಂದರೆ, ಒಂದು ಕಡೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಅದರ ಸಂಜೆ ಆಯಿತು ಅಂತಂದರೆ ಮಳೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ ಇಡೀ ಬರ್ತಾ ಇದೆ. ಮತ್ತೊಂದು ಇಲ್ಲಿನ ರಸ್ತೆಗಳ ಪರಿಸ್ಥಿತಿ. ಮಳೆ ಬಂತು ಅಂತಂದರೆ ಏನಾದರೂ ಒಂದು ಅವಾಂತರ ಬೆಂಗಳೂರಲ್ಲಿ ಆಯಿತು ಅಂತಾನೆ ಅರ್ಥ. ಮಾರ್ಚ್ 21ನೇ ತಾರೀಕು ಹೆಬ್ಬಾಳದಲ್ಲಿ ಅಕ್ಷಯ ಅನ್ನೋರು ಮೃತಪಟ್ಟಿದ್ರು. 30ನೇ ತಾರೀಕು ಬಾಗಲೂರಿನಲ್ಲಿ ರಾಮಯ್ಯ ಮೃತಪಟ್ಟಿದ್ರು. ನಿನ್ನೆ ಸ್ಕೂಟರ್ನಲ್ಲಿ ತೆರಳುತ್ತಾ ಇದ್ದಂಥ ಪದ್ಮಿನಿ ಮೃತಪಟ್ಟಿದ್ದಾರೆ. BBMP ಚಾಲಕರ ನಿರ್ಲಕ್ಷ್ಯನೇ ಹಂಗಾದ್ರೆ ಇದಕ್ಕೆ ಕಾರಣನಾ? ಸೊ ಇಂಥದ್ದೆಲ್ಲ ಚರ್ಚೆಗಳಾಗ್ತಿದೆ. ಯಾಕಂದರೆ ಕಳೆದ 1 ತಿಂಗಳಲ್ಲಿ ನಾ ಹಂಗೆ ನೋಡೋಕೋದ್ರೆ 3 ಜನ ಮೃತಪಟ್ಟಿದ್ದಾರೆ. ಯಾವ ಥರ ಅಂತಂದರೆ BBMP ಕಸದ ಲಾರಿಯಿಂದನೇ ಈ ಥರ ಆಕ್ಸಿಡೆಂಟ್ ಆಗಿರೋದು, ಸ್ಥಳದಲ್ಲೇ ಮೃತಪಟ್ಟಿರೋದು. ಕಳೆದ 1 ತಿಂಗಳಲ್ಲಿ ಇದು 3ನೇ ಬಲಿಯಾಗಿದೆ. ಅದರಲ್ಲೂ ಒಂದು ಕಡೆ ಮಳೆ ಕಾಟ ಈಗ ಕಳೆದ 3-4 ದಿನಗಳಿಂದ, ಇನ್ನೊಂದು ಕಡೆ ರಸ್ತೆ ಗುಂಡಿ ಕಾಟ, ಅದಂತೂ ವರ್ಷಾನುಗಟ್ಲೆಯಿಂದ ಇದೆ. ರಸ್ತೆ ಗುಂಡಿಯಲ್ಲಿ ನೀರು ಕಾಣಿಸಿಲ್ಲ ಪಾಪ ಅವ್ರಿಗೆ. ನಿನ್ನೆ ಹೋಗ್ತಾ ಇದ್ರು ಸ್ಕೂಟರ್ನಲ್ಲಿ, ಆ ಟೈಮ್ನಲ್ಲಿ ಈ ಥರ ಅವಘಡ ಸಂಭವಿಸಿದೆ. ಮಾರ್ಚ್ 21ನೇ ತಾರೀಕು ಅಕ್ಷಯ ಸ್ಕೂಲ್ಗೆ ಹೋಗುವಂಥ ಟೈಮ್ನಲ್ಲಿ ಆಗಲೂ ಮಳೆ ಬಂದಿತ್ತು, ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿತ್ತು ಅನ್ನೋ ಕಾರಣಕ್ಕೆ ಅವರು ರೋಡ್ ಕ್ರಾಸ್ ಮಾಡೋಣ ಅಂತ ಹೋಗಿದ್ರು. ಆ ಟೈಮ್ನಲ್ಲಿ BBMP ಕಸದ ಲಾರಿ ಬಂದು ಡಿಕ್ಕಿ ಹೊಡೆದಿರೋದು. ಇನ್ನು ರಾಮಯ್ಯ ಅವರು ಸಾವು, ಅದು ಕೂಡ ಮಾರ್ಚ್ನಲ್ಲೇ ಆಗಿದ್ದು. 30ನೇ ತಾರೀಕು ಆಯಿತು. ಇನ್ನು ಏಪ್ರಿಲ್ 18 ಅಂದರೆ ನಿನ್ನೆ ಪದ್ಮಿನಿ ಅವರು ಸ್ಕೂಟರ್ನಲ್ಲಿ ಹೋಗುವಾಗ ಕಸದ ಲಾರಿ ಬಂದು, BBMP ಕಸದ ಲಾರಿ ಬಂದು ಡಿಕ್ಕಿ ಹೊಡೆದಿದೆ. ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಒಂದು ಕಡೆ BBMP ಕಸದ ಲಾರಿ ಚಾಲಕರ ನಿರ್ಲಕ್ಷ್ಯದಿಂದಾಗಿ ಈ ಥರದ ಅವಘಡಗಳು ರಿಪೀಟೆಡ್ಲಿ ಆಗ್ತಾ ಇದೆ. ಮತ್ತೊಂದು, ಈಗ ಮಳೆ ನೆಪ ಮಾತ್ರ, ಸುಮ್ಮನೆ ಮಳೆನೇ ಯಾಕೆ ದೂರಬೇಕು, ರಸ್ತೆ ಗುಂಡಿ ಸಮಸ್ಯೆಯಿಂದಾಗಿನೇ ಈ ಥರ ಪ್ರಾಣ ಹೋಗ್ತಾ ಇರೋದು. ಸೊ ಹಂಗಾಗಿ ಅವ್ರಿಗೆ ಆ ಥರ ಟ್ರಕ್ ಅವ್ರು ಬಂದು ಹಿಂದ್ಗಡೆಯಿಂದ ಹೊಡೆದಿದ್ದಾರೆ ಅಂತ ಒಂದು ನ್ಯೂಸ್ ಬಂತು. ಬಟ್ ಯಾರೂ ಲೈವ್ ನೋಡಿಲ್ಲ. ಆಟೋ ಡ್ರೈವರ್ ಯಾರೋ ಒಬ್ಬರು ನಮಗೆ ಹೆಲ್ಪ್ ಮಾಡಿದ್ರು ಪಾಪ. ಅವರೆಲ್ಲ ತೊಗೊಂಡು ಇದು ಮಾಡಿ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿದ್ರು ಅವರು. ಹಾಗಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮಗೆ ಮಾತಾಡೋಕ್ಕೂ ಆಗಲ್ಲ ಇವಾಗ ಆ ಪರಿಸ್ಥಿತಿಲಿ ಹಾಗಾಗಿದೆ. ಯಾಕೆಂದರೆ ಡೈಲಿ 8-9 ಗಂಟೆ ಜೊತೆಲಿ ಇರ್ತೀವಿ ನಾವು ಅವ್ರ ಜೊತೆ. ಸೊ ಇಟ್ ಹ್ಯಾಪನ್ ಆ್ಯಕ್ಚುಲಿ. ಇಟ್ಸ್ ವೆರಿ ಸ್ಯಾಡ್. ಐ ಕೆನಾಟ್ ಟಾಲರೇಟ್ ಆಲ್ ದೋಸ್ ಥಿಂಗ್ಸ್. ನಮಗೇನು ಮಾಡೋಕ್ಕಾಗ್ತಾ ಇಲ್ಲ. ಮಗಳನ್ನು ಕಳ್ಕೊಂಡಿದ್ದೀರಿ, ನಿಮಗೆ ಯಾವಾಗ ಗೊತ್ತಾಯಿತು? अभी जस्ट ना एक घंटा पहले
The office people came and they told us she is in the hospital, so we are. ಸೊ ಹಂಗಾಗಿ ಅವರು ಇನ್ನು ಪದೇ ಪದೇ ಯಮ ಲಾರಿಗಳಾಗ್ತಾ ಇವೆ, ಕಸದ ಲಾರಿಗಳು. ಬಿಬಿಎಂಪಿ ಕಸದ ಲಾರಿಗಳ ಅಪಘಾತಕ್ಕೆ ಹಂಗಾದ್ರೆ ಕಾರಣ ಏನು? ನ್ಯೂಸ್ 18 ಕನ್ನಡ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ಒಂದ್ಸತಿ ಆಯ್ತು ಅಂತಂದ್ರೆ ಏನೋ ಅಚಾನಕ್ ಆಯ್ತು ಅಂತ ಇಟ್ಕೊಳ್ಳೋಣ, ಆದ್ರೆ ಕಳೆದ 1 ತಿಂಗಳ ಅವಧಿಯಲ್ಲಿ 3 ಸತಿ ಆಕ್ಸಿಡೆಂಟ್ ಆಗುತ್ತೆ, 3 ನಾಗರಿಕರ ಪ್ರಾಣ ಹೋಗುತ್ತೆ ಅಂದ್ರೆ ಸಮಸ್ಯೆ ಏನು ಹಾಗಾದ್ರೆ? ನಾವು ರಿಯಾಲಿಟಿ ಚೆಕ್ ಮಾಡಿದೀವಿ. ಮದ್ಯಪಾನ ಮಾಡಿ ಗಾಡಿಯನ್ನ ಓಡಿಸ್ತಾರಂತೆ ಡ್ರೈವರ್ಸ್. ಇದು ಸ್ವತಃ ಕಸದ ಲಾರಿ ಡ್ರೈವರ್ಗಳದ್ದೇ ಮಾತು. ನ್ಯೂಸ್ 18ಗೆ ಕಸದ ಲಾರಿ ಚಾಲಕರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಧದಷ್ಟು ಚಾಲಕರು ಏನ್ ಮಾಡ್ತಿದ್ದಾರೆ, ಡ್ಯೂಟಿ ಟೈಮ್ನಲ್ಲೇ ಕುಡಿತಾರಂತೆ, ಮದ್ಯಪಾನ ಮಾಡ್ತಾರಂತವ್ರು. ಕೆಲವ್ರ ಹತ್ರ DL ಕೂಡ ಇರೋದೇ ಇಲ್ವಂತೆ. ಅದು ಯಾವ ಗ್ಯಾರಂಟಿ ಮೇಲೆ, ಧೈರ್ಯದ ಮೇಲೆ ಅಪಾಯಿಂಟ್ ಮಾಡ್ಕೋತಾರೋ, ಈ ಲಾರಿಯನ್ನ ಅವ್ರಿಗೆ ಕೊಡ್ತಾರೋ ನೀವು ಡ್ರೈವ್ ಮಾಡಿ ಅಂತ ಅರ್ಥ ಆಗಲ್ಲ ಅಧಿಕಾರಿಗಳು. ನ್ಯೂಸ್ 18ಗೆ ಕಸದ ಲಾರಿ ಚಾಲಕರೇ ಈ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಕಸದ ಲಾರಿ ಚಾಲಕನ ಜೊತೆ ನಮ್ಮ ರಿಪೋರ್ಟರ್ ಮಾತಾಡಿಸಿದ್ದಾರೆ. ಆ ಟೈಮ್ನಲ್ಲಿ ಈ ವಿಷಯಗಳೆಲ್ಲ ಬೆಳಕಿಗೆ ಬಂದಿದೆ. ಡ್ಯೂಟಿ ಅವರ್ಸ್ನಲ್ಲೇ ಅರ್ಧದಷ್ಟು ಡ್ರೈವರ್ಸ್ ಕುಡ್ಕೊಂಡೇ ಅವ್ರ ಡ್ಯೂಟಿಗೆ ಹಾಜರಾಗೋದಂತೆ. ಇನ್ನು ಬಿಬಿಎಂಪಿ ಕಸದ ಲಾರಿ ಚಾಲಕರ ಜೊತೆ ನಮ್ಮ ಪ್ರತಿನಿಧಿ ಮಂಜು ಮಾತುಕತೆ ನಡೆಸಿದ್ದಾರೆ. ಆ ಟೈಮ್ನಲ್ಲಿ ಅವ್ರು ಏನೆಲ್ಲ ಸೀಕ್ರೆಟ್ಸ್ ಹೇಳಿದ್ದಾರೆ ನೋಡೋಣ. ಬಿಬಿಎಂಪಿ ಕಸದ ಲಾರಿಯ ಡ್ರೈವರ್ಗಳು DL ಕ್ಯಾರಿ ಮಾಡೋದಿಲ್ಲ, ಕುಡಿದು ವೆಹಿಕಲ್ ಅನ್ನ ಓಡಿಸ್ತಾರೆ ಅನ್ನುವಂತಹ ಆರೋಪಗಳು ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಎಕ್ಸಾಕ್ಟ್ ಆಗಿ ಈಗ ನ್ಯೂಸ್ 18 ಕನ್ನಡ ಕೂಡ ಅಷ್ಟೇ ಇದರ ಒಂದು ರಿಯಾಲಿಟಿ ಚೆಕ್ ಮಾಡೋಕೆ ಹೊರಟಿರುವಂತದ್ದು. ಈಗ ನಾನು ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನಲ್ಲಿ ಕೂಡ ನೀವು ನೋಡ್ತಾ ಇದ್ದೀವಿ, ಬೆಳಗ್ಗೆ ವಾರ್ಡ್ ನಂಬರ್ 94 ಬ್ಲಾಕ್ ನಂಬರ್ 1 ಅನ್ನುವಂಥ ಒಂದು ಬಿಬಿಎಂಪಿ ವೆಹಿಕಲ್ ಬಂದಿದೆ. ಕಸವನ್ನ ತುಂಬುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಡ್ರೈವರ್ ಒಬ್ಬರು ಇಲ್ಲಿ ಮಾಡ್ತಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ದು DL ಇದೆಯಾ ಸರ್? ನಿಮ್ದು ಇದೆ ಸರ್, DL ಇದೆ, ಕೊಡ್ತೀನಿ ತೋರಿಸಿ ಸರ್ ನಮ್ಮ ಕ್ಯಾಮ್ರಾಗೆ. ಹಂಗೆ ನೋಡ್ತಾ ಇರ್ಬೋದು, ಇವ್ರ ಹೆಸರು ಸೂರ್ಯ ಅಂತ. ಇವರು ಬಿಬಿಎಂಪಿ ಒಂದು ಕಸದ ಲಾರಿಯ ಒಂದು ಡ್ರೈವರ್. ಇವರು ಅವ್ರಿಗೊಂದು ID ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಕೂಡ ಸೂರ್ಯ ಅಂತಾನೆ ಇದೆ. ID ಕಾರ್ಡ್ ಕ್ಯಾರಿ ಮಾಡಿದ್ದಾರೆ ಇವರು. DL ಕೂಡ ಇಟ್ಕೊಂಡಿದ್ದಾರೆ. ಸರ್, ಇನ್ನೊಂದು ಇತ್ತೀಚೆಗೆ 1-2 ಇನ್ಸಿಡೆಂಟ್ಸ್ ಆಗಿದೆ ಸರ್. ನಿಮ್ಮ ಬಿಬಿಎಂಪಿಯ ಡ್ರೈವರ್ಗಳು ಕುಡಿದು 1-2 ಆಕ್ಸಿಡೆಂಟ್ ಮಾಡಿದ್ರೆ, ಇಬ್ಬರು ಸತ್ತೋಗಿದ್ದಾರೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದೇ DL ಇರಬೇಕು ಸರ್, ಕುಡಬಾರ್ದು, DL ಇರಬೇಕು. ಹುಷಾರ ನೋಡ್ಕೊಂಡು ಟ್ರಾಫಿಕ್ ಚೆನ್ನಾಗಿ ಓಡಬೇಕು ಗಾಡಿ. ಸರ್, ನಿಮ್ಮ ಗಮನಕ್ಕೆ ಬಂದಂಗೆ ನಿಮ್ಮ ಡ್ರೈವರ್ಗಳು ಕುಡಿದು ಬಿಟ್ಟು ಒಂದಷ್ಟು ಜನ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾರಂತೆ ಡೇ ಟೈಮಲ್ಲಿ. ನಿಮಗೂ ಈ ವಿಚಾರ ಗೊತ್ತಿದೆ ಅನ್ಸುತ್ತೆ? ಗೊತ್ತು ಸರ್. ಯಾಕೆ ಡೇ ಟೈಮ್ನಲ್ಲಿ ಕುಡಿಯೋಂಥದ್ದು? ಮೇಲಿನ ಅಧಿಕಾರಿಗಳು ಏನು ಹೇಳಲ್ಲ ಅವ್ರಿಗೆ? ಅವ್ರು ಹೇಳ್ಬೇಕು ಸರ್, ದೊಡ್ಡವ್ರು ಹೇಳಿದ್ರೇನ ಕೇಳೋದು, ನಮ್ಮಂಥವ್ರು ಹೇಳಿದ್ರೆ ಅವ್ರು ಕೇಳಲ್ಲ. ನಾವು ಡ್ರೈವರ್, ನಾವು ಕುಡಬಾರ್ದು. ಚೆನ್ನಾಗಿ ಕೆಲಸ ಆದ್ಮೇಲೆ ಮನೆಗೆ ಹೋಗಿ ಏನೇನೋ ಮಾಡ್ಕೊಳ್ಳಿ. ಡ್ರೈವಿಂಗ್ ಮೇಲೆ ಮಾತ್ರ ಕುಡಬಾರ್ದು. ಈಗ ನೀವು ಆನ್ ಡ್ಯೂಟಿಯಲ್ಲಿ ಇದ್ದಾಗ ಕುಡಿದು ಹೆಂಗ್ ಸಿಕ್ಕಿದ್ರೆ ಹಂಗೆ ಹೋಗೋದು, ಯಾರನ್ನಾದ್ರೂ ಒಬ್ಬ ಡಿಕ್ಕಿ ಹೊಡಿಯೋದು, ಸಾಯಿಸೋದು, ಹಿಂಗೆಲ್ಲ ಆಗ್ತಿದೆಯಲ್ಲ. ಸೊ ನಿಮ್ಮ ಗಮನಕ್ಕಿದ್ದಂಗೆ ಬೆಂಗಳೂರಲ್ಲಿ ಎಷ್ಟು ಜನ ಡ್ರೈವರ್ಗಳಿದ್ದಾರೆ ಸರ್ ಬಿಬಿಎಂಪಿ ಅವ್ರು? ನೀವು ಇದೆ ಸರ್, ತುಂಬ ಜನ ಇದ್ದಾರೆ ಸರ್, ಆಟೋಗಳು ತುಂಬ ಜನ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಜನ ಕುಡಿತಾರೆ ಅಂದಾಜು? ಅಂದಾಜೆಲ್ಲ ಹೋಗುವ ಅರ್ಧ ಜನ ಕುಡಿತಾರೋ. ನಮ್ಮೆಲ್ಲ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಸರ್. ನಿಮಗೂ ಅಭ್ಯಾಸ ಇದೆ? ಅವಾಗ ಇದು ನಮ್ದು ಎಲ್ಲ ಡ್ಯೂಟಿ ಮೇಲೆಲ್ಲ ಮಾಡಲ್ಲ, ಮನೆಗೆ ಹೋಗಿ ನಾವು ಇದು ಮಾಡ್ಕೊಂತೀವಿ. ಕೆಲಸ ಮುಗ್ದಿದ್ದಾದ್ಮೇಲೆ ಮನೆಗೆ ಹೋಗಿ ಕುಡಿತೀರಾ? ಹೌದು ಸರ್. ಓಕೆ, ಏನು ಹೇಳ್ತೀರಾ ಸರ್ ಈ ಡೆವಲಪ್ಮೆಂಟ್ ಬಗ್ಗೆ? 2 ಇನ್ಸಿಡೆಂಟ್ ಆಯಿತು, ಇಬ್ಬರು ಡ್ರೈವರು ಕೂಡ ಅಷ್ಟೇ ಕುಡಿದು ವೆಹಿಕಲ್ ಓಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಏನು ಹೇಳ್ತೀರಾ? ಅದು ಏನು ಹೇಳ್ಬೇಕು ಸರ್, ನಾವು ಅವರು ಕುಡಬಾರ್ದು, ಗಾಡಿ ಹೊರಬೇಕು ಅಷ್ಟೇ. ಈಗ ನೀವು ಬಿಬಿಎಂಪಿ ಜಾಯ್ನ್ ಆಗ್ತಿರಲ್ಲ, ಹಿಂಗೆ ಡ್ರೈವರ್ ಆಗಿ ಹೋಗ್ತಿರಲ್ಲ, ಏನೆಲ್ಲ ಕೇಳ್ತಾರ ನಿಮಗೆ? ಅದೇ DL ಕೇಳ್ತಾರೋ, ಕುಡಬಾರ್ದು ಅಂತ ಹೇಳ್ತಾರೋ, ಹುಷಾರಾಗಿ ಗಾಡಿ ಚೆನ್ನಾಗಿ ಓಡಿಸ್ಬೇಕು ಅಂತ ಹೇಳ್ತಾರೆ ಸರ್. ಕುಡಿದು ಓಡಿಸಿ ಸಿಗಾಕೊಂಡಿರೋರ್ನ ಯಾರನ್ನ ಸಸ್ಪೆಂಡ್ ಮಾಡೋ ಅಂಥದ್ದು, ಕೆಲಸನ ತೆಗಿಯೋಂಥದ್ದು, ಈ ಥರದ್ದು ಮಾಡಿದಾರಾ? ಅಂದರೆ ಯಾರನ್ನೂ ಮಾಡಿಲ್ಲ ಸರ್. ನಿಮ್ಮ ಹೆಸರು? ಸೂರ್ಯ. ಓಕೆ, ಇದಿಷ್ಟು ಡ್ರೈವರ್ ಸೂರ್ಯ ಅವರು ಹೇಳ್ತಿರುವಂತಹದ್ದು. ನನಗೂ ಕೂಡ ಅಷ್ಟೇ ಕುಡಿಯುವಂಥ ಅಭ್ಯಾಸ ಇದೆ. ಆದರೆ ನಾನು ಕುಡಿಯುವಂಥದ್ದು ಕೆಲಸ ಆಗಿದ್ದಾದ್ಮೇಲೆ ಒಂದಷ್ಟು ಜನ ನಮ್ಮ ಸ್ನೇಹಿತರು ಏನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಕಸದ ಲಾರಿಯಲ್ಲಿ ಡ್ರೈವರ್ ಆಗಿರುವಂಥವ್ರು ಕುಡಿತಾರೆ. ಡೇ ಟೈಮ್ನಲ್ಲೇ ಆನ್ ಡ್ಯೂಟಿಯಲ್ಲೇ ಕುಡಿದು ಗಾಡಿಯನ್ನು ಓಡಿಸ್ತಾರೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3, big breaking.
PSI ಎಕ್ಸಾಮ್ ಗೋಲ್ಮಾಲ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಲೆ ಮಡಿಸಿಕೊಂಡಿರುವಂತಹ ದಿವ್ಯಾ ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಮಾಹಿತಿ. ಅಕ್ರಮದ ಆರೋಪಿಗೆ ಇದೆಯಾ ಆ ನಾಯಕನ ನಂಟು? ಇದು PSI ಪರೀಕ್ಷೆ ಗೋಲ್ಮಾಲ್ ಸ್ಟೋರಿ. ಬಿಜೆಪಿ ಲೀಡರ್ ದಿವ್ಯಾ ಹುಡುಕಾಟಕ್ಕೆ ಸ್ಪೆಷಲ್ ಟೀಮ್ ರಚನೆಯಾಗಿದೆ. ಕಲಬುರಗಿ ಜ್ಞಾನ ಜ್ಯೋತಿ ಶಾಲೆಯಲ್ಲಿ ಪರೀಕ್ಷೆ ಬರೆದವರಿಗೆ ಸಂಕಷ್ಟ ಎದುರಾಗಿದೆ. ಪಾಸ್ ಆದ 10 ಅಭ್ಯರ್ಥಿಗಳಿಗೆ ನೋಟಿಸ್ ಅನ್ನ CID ಕಡೆಯಿಂದ ಈಗ ರವಾನೆ ಮಾಡ್ತಾರೆ. ವಿಚಾರಣೆಗೆ ಅವ್ರನ್ನೆಲ್ಲ ಕರೆಸ್ತಾರೆ. ಯಾಕಂದ್ರೆ ಈ ಪರೀಕ್ಷೆಯಲ್ಲಿ ಗೋಲ್ಮಾಲ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಆ ಎಕ್ಸಾಮ್ ಸೆಂಟರ್ ನಲ್ಲಿ ಯಾರು ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲೂ ಪಾಸ್ ಆಗಿದಾರಲ್ಲ ಆ ಅಭ್ಯರ್ಥಿಗಳಿಗೆ ಈಗ ನೋಟಿಸ್ ನೀಡಿ ವಿಚಾರಣೆಗೆ ಕರೆಸ್ತಾರೆ CID. ಈಗಾಗಲೇ ಅಭ್ಯರ್ಥಿಗಳ ಉತ್ತರ ಪ್ರತಿಯನ್ನ CID ಪಡ್ಕೊಂಡಿದೆ. ವಿಚಾರಣೆ ವೇಳೆ ಅಭ್ಯರ್ಥಿಗಳ ಮೊಬೈಲ್ ಸೀಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇನ್ನು ಈ ಗೋಲ್ಮಾಲ್ ನಲ್ಲಿ ಒಂದು ಹೆಸರು ಕೇಳಿ ಬರ್ತಾ ಇದೆ. ಅದು ಬಿಜೆಪಿ ನಾಯಕಿ ದಿವ್ಯಾ ಅವ್ರ ಪತಿ ರಾಜೇಶ್ ಮೊಬೈಲ್ ಸೀಸ್ ಆಗಿದೆ. ರಾಜೇಶ್ ಮೊಬೈಲ್ ಅನ್ನ ಈಗ FSL ಗೆ ರವಾನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ದಿವ್ಯಾ, ರಾಜೇಶ್ ಹಾಗೂ ಪಾಸ್ ಆಗಿರುವಂತಹ 10 ಅಭ್ಯರ್ಥಿಗಳ ಮೊಬೈಲ್ ಪರಿಶೀಲನೆಯನ್ನ ಮಾಡ್ತಾರೆ ಅಧಿಕಾರಿಗಳು. ನೇಮಕಾತಿ ವಿಭಾಗದ ADGP ಇಂದ ಮಾಹಿತಿಯನ್ನ CID ಪಡ್ಕೊಂಡಿದೆ. ಬಂಧನವಾಗಿರೋರ ಜೊತೆ ಪಾಸ್ ಆಗಿರೋರ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಇದ್ರೆ ಪಾಸ್ ಆದವರನ್ನೆಲ್ಲ ವಿಚಾರಣೆಯನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. PSI ಎಕ್ಸಾಮ್ ಗೋಲ್ಮಾಲ್ಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ಹಂಗಂದ್ರೆ ಈ ಗೋಲ್ಮಾಲ್ ಆಗಿದ್ದು ಹೇಗೆ? ಇದ್ರ ಹಿಂದೆ ಯಾರ ಕೈವಾಡ ಇದೆ? ನ್ಯೂಸ್ 18 ನಲ್ಲಿ PSI ಎಕ್ಸಾಮ್ ಅಕ್ರಮದ ಎಕ್ಸ್ಕ್ಲೂಸಿವ್ ಸುದ್ದಿ ಸಿಕ್ಕಿದೆ. ಅದನ್ನ ನಾವು ಬಿತ್ತರಿಸ್ತಾ ಇದ್ದೀವಿ. ಗೋಲ್ಮಾಲ್ ಆಗಿದ್ದು ಹಿಂಗೆ ಅಷ್ಟು ಈಸಿ ಅಲ್ಲ. ಈ ತರ ಎಕ್ಸಾಮ್ ನಲ್ಲಿ ಗೋಲ್ಮಾಲ್ ಮಾಡಬೇಕು ಅಂತಂದ್ರೆ ಇಲ್ಲಿ ಯಾರ ಕೈವಾಡ ಇದೆ, ಯಾರ ಪಾತ್ರ ಇದೆ, ಯಾರು ಮಾಡಿಸಿದ್ರು, ಹಂಗಾದ್ರೆ ಯಾರು ಹೆಲ್ಪ್ ಮಾಡಿದ್ರು? ಅಕ್ರಮದ ಆರೋಪಿ ಮುಖ್ಯೋಪಾಧ್ಯಾಯ ಕಾಶಿನಾಥ್ ಅಂತ ಹೇಳಲಾಗ್ತಾ ಇದೆ. ಕಾಶಿನಾಥ್ಗೆ ಸಾಥನ್ನ ಕೊಟ್ಟಿದ್ರಂತೆ ಶಿಕ್ಷಕಿ ಅರ್ಚನಾ. HM ಕಾಶಿನಾಥ್ ಮತ್ತು ಶಿಕ್ಷಕಿ ಅರ್ಚನಾ ಇದೀಗ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇವರು ಕಲಬುರಗಿಯ ಜ್ಞಾನಜ್ಯೋತಿ ಸ್ಕೂಲ್ನ HM ಕಾಶಿನಾಥ್ ಅನ್ನೋರು. ದಿವ್ಯಾ ಹಾಗರಗಿ ಜ್ಞಾನಜ್ಯೋತಿ ಶಾಲೆಯ ಮಾಲೀಕರು ಕಾಶಿನಾಥ್ಗೆ ಸಾಥನ್ನ ಕೊಟ್ಟಿದ್ರಂತೆ ದಿವ್ಯಾ ಹಾಗರಗಿ. ಈಗ ದಿವ್ಯಾ ಪರಾರಿಯಾಗಿದ್ದಾರೆ. ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ಅಬ್ಸ್ಟ್ಯಾಂಡ್. ದಿವ್ಯಾ ಪತಿ ರಾಜೇಶ್ ಈಗ CID ಇಂದ ಬಂಧನಕ್ಕೆ ಒಳಗಾಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ದಿವ್ಯಾ ತಲೆ ಮರೆಸ್ಕೊಂಡಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ ದಿವ್ಯಾ ಹಾಗರಗಿ. ಬೇರೆ ಬೇರೆ ನಾಯಕರ ಜೊತೆ ಅವ್ರ ಫೋಟೋಸ್ ಎಲ್ಲ ಈಗ ಓಡಾಡ್ತಾ ಇದೆ. ಬಹಳಷ್ಟು ಚರ್ಚೆ ಆಗ್ತಿದೆ ಅದ್ರ ಬಗ್ಗೆನೂ. ಇನ್ನು ನಿನ್ನೆ ಕಾಶಿನಾಥ್ ಮನೆಗೆ CID ಟೀಮ್ ವಿಸಿಟ್ ಮಾಡಿತ್ತು, ಪರಿಶೀಲನೆ ಮಾಡಿದ್ದಾರೆ. ಕಲಬುರಗಿಯ ತಾಜಾ ಸುಲ್ತಾನಪುರ ರಸ್ತೆಯಲ್ಲಿ ಅವ್ರ ನಿವಾಸ ಇದೆ. ಫೋಟೋದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದೀವಲ್ಲ, HM ಅವರೇ ಕಾಶಿನಾಥ್. ಇನ್ನು ಆ ಶಾಲೆಯ HM ಆಗಿ ಕಾಶಿನಾಥ್ ಇದ್ರೆ ಆ ಶಾಲೆಯ ಮಾಲೀಕರೇ ಈ ದಿವ್ಯಾ ಹಾಗರಗಿ, ಬಿಜೆಪಿ ನಾಯಕಿ. ಅವರಿಗೆ ಅಬ್ಸ್ಟ್ಯಾಂಡ್ ಆಗಿದ್ದಾರೆ. ಈವರೆಗೆ 8 ಜನರನ್ನ ಬಂಧಿಸಿ ವಿಚಾರಣೆಯನ್ನ CID ನಡೆಸಿದೆ. ಅದರಲ್ಲಿ ದಿವ್ಯಾ ಪತಿನೂ ಇದ್ದಾರೆ. ಇನ್ನು ಬಗದಷ್ಟು ಬಯಲಿಗೆ ಬರ್ತಾ ಇದೆ ಬಿಜೆಪಿ ನಾಯಕಿ ದಿವ್ಯಾ ಕರ್ಮಕಾಂಡ. PSI ನೇಮಕಾತಿ ಅಕ್ರಮ ಒಂದೇ ಅಲ್ಲ, ಇನ್ನೂ ಹಲವು ಅಕ್ರಮಗಳನ್ನ ಇವರು ನಡೆಸಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈ ವಿಷಯ ಬಯಲಿಗೆ ಬಂದಿದ್ರಿಂದ ಈಗ ಬೇರೆ ಬೇರೆ ವಿಷಯಗಳು ಅವ್ರು ಮಾಡಿರುವಂತ ಹಗರಣಗಳಿರ್ಬೋದು ಅಥವಾ ಆರೋಪ ಏನು ಕೇಳಿ ಬರ್ತಾ ಇದೆ. ಎಲ್ಲೆಲ್ಲ ಇವ್ರ ಈ ತರ ಗೋಲ್ಮಾಲ್ ಮಾಡಿದ್ದಾರೆ? ಹಾಗಾದ್ರೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯ ಆಗಿದ್ದಾರೆ ದಿವ್ಯಾ ಅವರು. ಸಾಲು ಸಾಲು ಅಕ್ರಮ ಮಾಡಿದ್ದಾರೆ ಅಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಇನ್ನು KNC ನಾಮನಿರ್ದೇಶಿತ ಸದಸ್ಯ ಆಗಿರೋದೇ ಅಕ್ರಮ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 2 ವರ್ಷ ಅವಧಿ ಮುಗಿದಿದೆ, ಆದ್ರೂ ಕೂಡ ಇವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರಂತೆ. 2019ರಲ್ಲಿ ನೇಮಕ ಆಗಿದೆ, ಇನ್ನೂ ಅಕ್ರಮವಾಗಿ ಅದು ಮುಂದುವರೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಏನು? ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ಅಧಿಕಾರದಲ್ಲಿ ಇವರು ಮುಂದುವರೆದಿದ್ದಾರೆ. ಅವಧಿ ಮೀರಿದ್ರು ಕೂಡ 4 ವರ್ಷಗಳಿಂದಲೂ ಕೂಡ KNC ಸದಸ್ಯ ಆಗಿದ್ದಾರೆ ದಿವ್ಯಾ ಹಾಗರಗಿ. ಇನ್ನು PSI ಅಕ್ರಮ ನೇಮಕಾತಿ ಪ್ರಕರಣ ಸಂಬಂಧ ದಿವ್ಯಾ ಹಾಗರಗಿ ಮಾಜಿ CM ಬೆಂಬಲ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಯತ್ನಾಳ್. ದಿವ್ಯಾ ಹಿಂದೆ ನಿಕಟಪೂರ್ವ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದ್ಯಾವ ತರ ಪುಷ್ಟಿ ಕೊಡ್ತಾ ಹೋಗುತ್ತೆ ಈ ಪ್ರಕರಣದಲ್ಲಿ ಅಂತಂದ್ರೆ, ಈಗ ದಿವ್ಯಾ ಪಾತ್ರ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದ್ದಂತೆ ಬಿಜೆಪಿ ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಂಡಿದ್ರು.
ಮತ್ತೆ ಏನೆಲ್ಲ ಸ್ಥಾನವನ್ನ ಅವರು ಅಲಂಕರಿಸಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಬಿಜೆಪಿ ನಾಯಕರ ಜೊತೆ ಸಾಕಷ್ಟು ಫೋಟೋಸ್ ಅವರು ತೆಗೆದುಕೊಂಡಿದ್ದು ಕೂಡ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಯತ್ನಾಳ್ ಅವರು ಗಂಭೀರ ಆರೋಪ ಮಾಡಿರೋದು, ಅವ್ರ ಹಿಂದೆ ಮಾಜಿ ಸಿಎಂ ಒಬ್ಬರಿದ್ದಾರೆ, ನಿಕಟ ಪೂರ್ವ ಮುಖ್ಯಮಂತ್ರಿಗಳೊಬ್ಬರಿದ್ದಾರೆ. ಆರೋಪ ಯಾರು ಫೇಸ್ ಮಾಡ್ತಿದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡಲಿ ಅಂತ ಯತ್ನಾಳ್ ಒತ್ತಾಯ ಮಾಡಿದ್ದಾರೆ. ಯಾರ್ಯಾರು ತನಿಖೆ ಆಗ್ತಾ ಇದೆ, ಆದರೆ ಬಿಜೆಪಿ ಮುಖಂಡರಿದ್ದರೂ ಬಿಡಬಾರ್ದು, ಮತ್ತು ಯಾವುದಾದ್ರೂ ಮಾಜಿ ಮುಖ್ಯಮಂತ್ರಿ ಭಾಳ ಆಪ್ತರಿದ್ದರೂ ಬಿಡಬಾರ್ದು, ಮುಖ್ಯಮಂತ್ರಿ ಆಪ್ತರಿದ್ದರೂ ಬಿಡಬಾರ್ದು. ಅವ್ರನ್ನ ಕಠಿಣ ಕ್ರಮ ಆಗಬೇಕು. ಅಂಥವ್ರ ಮೇಲೆ ಪಕ್ಷನೂ ಉಚ್ಚಾಟನೆ ಮಾಡಬೇಕು. ಈ ದಿವ್ಯ ಯಾರು ಅವ್ರ ಹಿಂದೆ ದೊಡ್ಡ ಶಕ್ತಿ ಇತ್ತು, ಮಾಜಿ ಮುಖ್ಯಮಂತ್ರಿನೇ ಇದ್ದರು ಅವ್ರ ಹಿಂದೆ. ಅವಾಗಿನಿಂದ ನಡೆದಿದ್ದು ಅಲ್ಲ, ನಿಕಟಪೂರ್ವನೇ ಎಲ್ಲ ಇವರೆಲ್ಲ ಈ ರೀತಿ ಹಿಂದೆ ನಮ್ಮ ಸರ್ಕಾರದ ಇಮೇಜ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3 big breaking. 2, 3 big breaking.